ಲೈಫ್ನಲ್ಲಿ ಬರೋ ಚಾಲೆಂಜಸ್ನ ಯಾವ ರೀತಿ ಎದುರಿಸಬೇಕು ಅಂತ ನಾವು ಹನುಮಂತನಿಂದ ಪರ್ಫೆಕ್ಟ್ಲಿ ಕಲಿಬೋದು. ನಾನೀಗ ಭಕ್ತ ಶಿರೋಮಣಿ ಹನುಮಂತರ 10 ಕ್ವಾಲಿಟೀಸ್ನ ಉದಾಹರಣೆ ಸಹಿತ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಎಲ್ಲ ಕೂಡ ನಮ್ಮ ಲೈಫಿಗೆ ರಿಲೇಟೆಡ್ ಆಗಿರೋದೆ. ಬಂದು ಕರೇಜ್, ಧೈರ್ಯಂ ಸರ್ವತ್ರ ಸಿದ್ಧಿ ಸಾಧನಂ ಅಂತ ಹೇಳ್ತೀವಿ. ಹನುಮಂತ ಲಂಕ ಕೊಟ್ಟಿದ್ದು ಯಾರೋ ತನ್ನ ಫ್ರೆಂಡ್ ಇದ್ದಾನೆ ಅಂತಲ್ಲ, ಅಲ್ಲಿದ್ದು ರಾಮನನ್ನ ಅತಿಯಾಗಿ ದ್ವೇಷ ಮಾಡ್ತಿದ್ದ ರಾವಣ ಮತ್ತು ಅವನ ಸೈನ್ಯ. ಅಲ್ಲಿ ಏನು ಬೇಕಾದರೂ ಆಗ್ಬೋದಿತ್ತು. ಅಂದರೂ ಕೂಡ ಕಿಂಚಿತ್ತೂ ಎದುರದೆ ರಾವಣನ ಲಂಕೆಯನ್ನು ಭೇದಿಸ್ತಾನೆ. ಅಲ್ಲಿ ಕೂಡ ಎಲ್ಲರೊಂದಿಗೆ ಯುದ್ಧ ಮಾಡ್ತಾನೆ. ಅಲ್ಲಿ ಲಂಕವನ್ನೇ ಸುಟ್ಟು ಬರ್ತಾರೆ ಹನುಮಂತ. ಇದೆಲ್ಲ ಹೇಗೆ ಪಾಸಿಬಲ್ ಆಯಿತು ಅಂತಂದರೆ ಧೈರ್ಯ. ಈ ಧೈರ್ಯ ಎಲ್ಲಿಂದ ಬರ್ತಿದೆ ಹನುಮಂತನಿಗೆ ಅಂತ ನೋಡಿದ್ರೆ ಹನುಮಂತ ಹೇಳ್ತಾರೆ, ಇದೆಲ್ಲ ರಾಮನ ಬ್ಲೆಸ್ಸಿಂಗ್, ರಾಮನ ಮರ್ಸಿ, ರಾಮನ ದಯೆ ಅಂತ. ಅಂದರೆ ನನ್ನ ಜೊತೆ ಯಾವಾಗಲೂ ರಾಮ ಇದ್ದಾರೆ ಅನ್ನೋ ಧೈರ್ಯ ಇದೆಯಲ್ಲ, ಆ ಧೈರ್ಯದ ಮುಂದೆ ಪ್ರಪಂಚದ ಯಾವ ಧೈರ್ಯ ಕೂಡ ಮ್ಯಾಚ್ ಆಗೋದಿಲ್ಲ. ಇದನ್ನು ಕೃಷ್ಣ ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲೂ ಕನ್ಫರ್ಮ್ ಮಾಡ್ತಾರೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ. ಅದರಲ್ಲಿ ಮಾ ಶುಚಃ ಅನ್ನೋ ವರ್ಡ್ ಉಪಯೋಗಿಸ್ತಾರೆ. ಅಂದರೆ ನೀನು ಹೆದರಬೇಡ, ಯಾಕಂದರೆ ನಾನಿದ್ದೀನಿ, ನೀನು ನನಗೆ ಶರಣ ಆದಾಗ ಎಲ್ಲ ಸನ್ನಿವೇಶಗಳಲ್ಲೂ ಕೂಡ ನಾನು ಇರ್ತೀನಿ ನಿನ್ನ ಜೊತೆ ಅನ್ನೋದನ್ನು ಪದೇ ಪದೇ ಆಶ್ವಾಸನೆ ಕೊಡ್ತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ. ಅಷ್ಟೇ ಅಲ್ಲ, ಶ್ರೀರಾಮನು ಕೂಡ ಇದೇ ಆಶ್ವಾಸನೆಯನ್ನು ರಾಮಾಯಣದಲ್ಲಿ ಕೂಡ ಕೊಡ್ತಾರೆ. ವಿಭೀಷಣ ರಾವಣನ ಸೇನೆಯನ್ನು ಬಿಟ್ಟು ರಾಮನ ಸೇನೆಯನ್ನು ಯಾವಾಗ ಜಾಯ್ನ್ ಆಗ್ಲಿಕ್ಕೆ ಬರ್ತಾರೆ ಆಗ ಎಲ್ಲರೂ ಕೂಡ ವಿರೋಧ ಮಾಡ್ತಾರೆ. ಆಗ ಶ್ರೀರಾಮ ಹೇಳ್ತಾರೆ, ನನ್ನ ಹತ್ತಿರ ಬಂದು ನಾನು ನಿನಗೆ ಶರಣಾಗಿದ್ದೀನಿ ಅಂತ ಯಾರೇ ಹೇಳಿ, ಅದು ರಾವಣನೇ ಹೇಳಿದ್ರು ಕೂಡ ನಾನು ಅವನಿಗೆ ರಕ್ಷಣೆಯನ್ನು ಕೊಡ್ತೀನಿ ಅಂತ. ಸೊ ಈ ರಕ್ಷಣೆಗೆ ಅದ್ಭುತ ಧೈರ್ಯದ ಸಂಕೇತ ಯಾವುದೇ ಜೀವರಾಶಿಗೆ ಆಗಲಿ. 2ನೇ ಕ್ವಾಲಿಟಿ ಬಂದು ಬಿ ಸ್ಮಾರ್ಟ್. ಅಂದರೆ ಸ್ಟ್ರೆಂತನ್ನು ನಮ್ಮ ಇಂಟೆಲಿಜೆನ್ಸ್ ಜೊತೆಗೆ ಉಪಯೋಗಿಸೋದು. ಹನುಮಂತ ಯಾವಾಗ ಲಂಕಕ್ಕೆ ಹಾರ್ತಾರೆ, ಶುರಸ ಅನ್ನೋ ರಾಕ್ಷಸಿ ಸಮುದ್ರದ ಮಧ್ಯೆಯಿಂದ ಎದ್ದು ಬರ್ತಾರೆ. ಅವ್ರು ಹೇಳ್ತಾರೆ, ನನಗೆ ಬ್ರಹ್ಮನಿಂದ ಬೂನಿದೆ ಅಂತಂದರೆ ವರ ಇದೆ. ಸೊ ಈ ಸಮುದ್ರವನ್ನು ಯಾರೇ ದಾಟಬೇಕಾದ್ರೂ ಕೂಡ ನನ್ನ ಬಾಯಿಯೊಳಗಡೆ ಹೋಗ್ಬಿಟ್ಟು ಆಮೇಲೆ ದಾಟಬೇಕು ಅಂತ. ಆಗ ಹನುಮಂತ ನಮ್ರತೆಯಿಂದ ಹೇಳ್ತಾರೆ, ನಾನು ರಾಮನ ಸೇವೆಯಲ್ಲಿದ್ದೀನಿ, ನಾನು ಆ ಸೇವೆಯನ್ನು ಮುಗಿಸ್ಬಂದ್ಬಿಟ್ಟು ಆಮೇಲೆ ನಿಮ್ಮ ಮೌತಲ್ಲಿ ಎಂಟರ್ ಆಗ್ತೀನಿ, ಅಂದರೆ ಬಾಯಲ್ಲಿ ಎಂಟರ್ ಆಗ್ತೀನಿ ಅಂತ. ಅದಕ್ಕೆ ಶುರಸ ಡಿಮನ್ ಅಂದರೆ ಶುರಸ ರಾಕ್ಷಸಿ ಒಪ್ಪೋದಿಲ್ಲ. ಅದು ಹೇಗೆ ನಾನು ನಿನ್ನ ನಂಬೋದು, ನಿನ್ನನ್ನು ಬಾಯಿಯಿಂದ ಹೋಗ್ಬಿಟ್ಟೇ ಹೋಗಬೇಕು, ಇಲ್ಲ ಅಂತಂದರೆ ಆಗೋದಿಲ್ಲ ಅಂತ. ಅದಕ್ಕೆ ಹನುಮಾನ್ಜಿ ಯೋಚಿಸ್ತಾರೆ, ಮತ್ತು ಆ ಶುರಸ ರಾಕ್ಷಸಿಗಿಂತ ಜಾಸ್ತಿ ಬೆಳಿಲಿಕ್ಕೆ ಪ್ರಾರಂಭಿಸ್ತಾರೆ. ಆಗ ಆ ಶುರಸ ರಾಕ್ಷಸಿ ಕೂಡ ನೋಡಿಬಿಟ್ಟು ಹನುಮಂತನಿಗಿಂತ ಜಾಸ್ತಿ ಬೆಳಿಲಿಕ್ಕೆ ಶುರು ಮಾಡ್ತಾರೆ. ಇಬ್ಬರು ಪೈಪೋಟಿನಲ್ಲಿ ಹನುಮಂತ 10 ಯೋಜನ ಬೆಳೆದ್ರೆ ಶುರಸ ರಾಕ್ಷಸಿ 20 ಯೋಜನ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹೀಗೆ ಕಾಂಪಿಟೇಷನ್ ಆಗ್ತಾ ಇರುತ್ತೆ. ಆಗ ಹನುಮಂತ ಒಂದು ಹೆಬ್ಬೆರಳಿನ ಗಾತ್ರವಾಗ್ಬಿಟ್ಟು ಆ ಶುರಸ ರಾಕ್ಷಸಿಯ ಬಾಯಿನಿಂದ ಹೋಗ್ಬಿಟ್ಟು ಹೊರಗೆ ಬಂದ್ಬಿಡ್ತಾರೆ. ಆಮೇಲೆ ಹೇಳ್ತಾರೆ, ನಿನ್ನ ಚಾಲೆಂಜ್ ನಾನು ಕಂಪ್ಲೀಟ್ ಮಾಡಿದ್ದೀನಿ, ಸೊ ನನಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡು ಅಂತ. ಆಗ ಶುರಸ ರಾಕ್ಷಸಿ ಕೂಡ ಹನುಮಂತನಿಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾರೆ ರಾಮನ ಸೇವೆಗಾಗಿ. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ, ನಮ್ಮ ಲೈಫ್ನಲ್ಲಿ ಬರೋ ಎಲ್ಲ ಚಾಲೆಂಜಸ್ಗಳನ್ನ ನಾವು ನಮ್ಮ ಸ್ಟ್ರೆಂತಿಂದನೇ ಗೆಲ್ಲೋಕ್ಕಾಗೋದಿಲ್ಲ ಅಂತ. ಅದಕ್ಕೆ ನಾವು ಇಂಟೆಲಿಜೆನ್ಸ್ ಕೂಡ ಉಪಯೋಗಿಸ್ಬೇಕು. ಇದೇ ಬಿ ಸ್ಮಾರ್ಟ್. 4ನೇದು ಬಂದು ಗೋಲ್ ಓರಿಯೆಂಟೆಡ್. ಅಂದರೆ ಗುರಿಯನ್ನು ತಲುಪೋ ತನಕ ನಾನು ನಿಲ್ಲೋದಿಲ್ಲ ಅಂತ. ಯಾವಾಗ ಹನುಮಂತ ಸಮುದ್ರದ ಮೇಲೆ ಹಾರ್ತಾ ಇರ್ತಾರೆ ಲಂಕಕ್ಕೆ ಹೋಗಬೇಕು ಅಂತ, ಆಗ ಸಮುದ್ರದಿಂದ ಒಂದು ಮೌಂಟೈನ್ ಅಂದರೆ ಒಂದು ಪರ್ವತ ಎದ್ದೇಳುತ್ತೆ. ಆ ಪರ್ವತದ ಹೆಸರು ಮೇನಕ ಪರ್ವತ ಅಂತ. ಪರ್ವತವನ್ನು ಹನುಮಂತ ನೋಡ್ತಾರೆ. ಅದರಲ್ಲಿ ಸಮೃದ್ಧಿಯಾದ ಹಣ್ಣು ಹಂಪಲವಿತ್ತು, ಎಲ್ಲ ಗಾರ್ಜಿಯಸ್ ಆಗಿ ಏನೆಲ್ಲ ಇರಬೇಕು, ಕಂಫರ್ಟೇಬಲ್ ಆಗಿರೋಕೆ ಅದೆಲ್ಲ ಇತ್ತು ಆ ಪರ್ವತದಲ್ಲಿ. ಅಷ್ಟೇ ಅಲ್ಲ, ಮೇನಕ ಪರ್ವತ ಕೂಡ ಹನುಮಂತನಿಗೆ ಹೇಳುತ್ತೆ, ನೀನು ತುಂಬ ಟಯರ್ಡ್ ಆಗಿದೆ ಹಾರ್ಬಿಟ್ಟು, ಸೊ ನನ್ನಲ್ಲಿ ಬಂದು ನೀನು ವಿಶ್ರಾಂತಿಯನ್ನು ತೆಗೆದುಕೊಂಡು ಹೋಗು ಅಂತ. ಆಗ ಹನುಮಂತ 2ನೇ ಯೋಚನೆ ಮಾಡಿದೆ, ಅತಿ ಗೌರವದಿಂದ ಅತಿ ವಿನಮ್ರತೆಯಿಂದ ಥ್ಯಾಂಕ್ ಯು, ನನಗೆ ಬೇಡ ಅಂತ ಹೇಳಿ ಮುಂದೆ ಹೋಗ್ತಾರೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ, ನಾವು ಗುರಿಯನ್ನು ಮುಟ್ಲಿಕ್ಕೆ ಅಂತ ಹೋಗ್ತಿದ್ದೀವಿ ಅಂತ ಅಂದಾಗ ನಮಗೆ ಕಂಫರ್ಟೇಬಲ್ ಆಪ್ಷನ್ಸ್ ಬರ್ಬೋದು, ಮತ್ತು ನಮಗೆ ಡಿಸ್ಟ್ರಾಕ್ಟ್ ಕೂಡ ಮಾಡ್ಬೋದು ಅದು. ಆದರೆ ನಾವು ಗೋಲ್ ಓರಿಯೆಂಟೆಡ್ ಆಗಿದ್ದಾಗ ಅದು ನಮ್ಮನ್ನು ಡಿಸ್ಟ್ರಾಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹನುಮಂತ ನಮಗೆ ಇಲ್ಲಿ ಹೇಳ್ಕೊಡ್ತಾರೆ. ಇದನ್ನು ಹೇಳ್ಕೊಡ್ಲಿಕ್ಕೆ ತುಂಬ ಜನ ಬುಕ್ ಕೂಡ ಬರೀತಾ ಇದ್ದಾರೆ. ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಬುಕ್ ಇದೆ, ಅದು ಡೂ ಇಟ್ ಟುಡೇ ಅಂತ. ಸೊ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಕೂಡ ಇದೆ, ಯಾವ ರೀತಿ ಗೋಲ್ ಓರಿಯೆಂಟೆಡ್ ಆಗಿ ಇರಬೇಕು ಅಂತ. ಅದನ್ನು ನಮಗೆ ಹನುಮಾನ್ಜಿ ಈಸಿಲಿ ಹೇಳ್ಕೊಡ್ತಾರೆ. ಮುಂದಿನದು ಬಂದು ಎಕ್ಸ್ಪರ್ಟ್ ಸ್ಪೀಕರ್. ನೀವು ಯಾರೇ ಆಗಿರಿ, ಸ್ಟೂಡೆಂಟ್ ಆಗಿರಿ, ಟೀಚರ್ ಆಗಿರಿ, ಇಲ್ಲಾಂತಂದ್ರೆ ಒಂದು ಕಂಪ್ನಿಯನ್ನು ಹ್ಯಾಂಡಲ್ ಮಾಡೋ CEO ಆಗಿರಿ, ಅಥವಾ ದೇಶದ ಪ್ರಧಾನಮಂತ್ರಿ ಆಗಿರಿ, ಕಮ್ಯುನಿಕೇಷನ್ ಇಸ್ ದ ಕೀ. ಬೆಸ್ಟ್ ಕಮ್ಯುನಿಕೇಷನಿಂದ ವರ್ಸ್ಟ್ ಸಿಚುವೇಶನ್ನ ಕೂಡ ಸಾಲ್ವ್ ಮಾಡ್ಬೋದು. ಇವನ್ ತುಂಬ ರಿಲೇಷನ್ಶಿಪ್ಗಳು ಬ್ರೇಕ್ ಆಗೋದು ಕೂಡ ಇದೇ ಕಮ್ಯುನಿಕೇಷನ್ ಇಲ್ಲ ಅನ್ನೋ ಕಾರಣಕ್ಕಾಗಿ. ನಮಗೆ ಹನುಮಂತ ಹೇಳ್ಕೊಡ್ತಾರೆ ಯಾವ ರೀತಿ ಬೆಸ್ಟ್ ಕಮ್ಯುನಿಕೇಷನ್ ಮಾಡೋದು ಅಂತ. ಸೀತಾಮಾತೆಯನ್ನು ಹುಡುಕ್ಲಿಕ್ಕೋಸ್ಕರ ಲಂಕಾಕ್ಕೆ ಹೋಗ್ತಾರೆ. ಲಂಕಾದಲ್ಲಿ ಫೈನಲಿ ಸೀತಾಮಾತೆ ಸಿಗ್ತಾರೆ. ಈ ಸುದ್ದಿಯನ್ನೇ ಕೇಳಬೇಕು ಅಂತ ಶ್ರೀರಾಮಚಂದ್ರ ಮತ್ತು ಎಲ್ಲರೂ ಕೂಡ ಕಾದು ಕುಳಿತಿರ್ತಾರೆ. ಇದೇ ಮಾಲ್ಯವಂತ ಬೆಟ್ಟದಲ್ಲಿ, ಅದು ಹಂಪಿನಲ್ಲಿ ಬರುತ್ತೆ. ಸೀತಾಮಾತೆಯ ಮೇಲಿರೋ ಪ್ರೀತಿಯಿಂದ ಶ್ರೀರಾಮಚಂದ್ರ ಅತ್ಯಂತ ಬಳಲಿರ್ತಾರೆ. ಆಗ ಎಲ್ಲ ಕಡೆಯಿಂದನೂ ಸಂಕಷ್ಟದಿಂದ ಇರ್ತಾರೆ. 1ನೇದು ಬಂದು ಸೀತಾದೇವಿ ತನ್ನೊಂದಿಗಿಲ್ಲ. 2ನೇದು ಬಂದು ವನವಾಸ ಮುಗಿಯೋಕೆ ಬಂದಿದ್ದೆ, ಅಯೋಧ್ಯಕ್ಕೆ ಮರಳಿ ಹೋಗಬೇಕು. ಅಯೋಧ್ಯಕ್ಕೆ 1 ದಿವಸ ತಡವಾಗಿ ಹೋದ್ರೂ ಕೂಡ ಭರತ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟಿದ್ದಾನೆ. 3ನೇದು ಬಂದು ಅಯೋಧ್ಯೆಗೆ ಒಬ್ಬರೇ ಹೋಗೋ ಆಗಿಲ್ಲ, ಸೀತಾದೇವಿ ಸಹಿತವಾಗಿ ಹೋಗಬೇಕು.
ಸೊ ಈ ಥರ ನಾನಾ ನಮೂನೆಯ ಕಷ್ಟದಲ್ಲಿ ರಾಮಚಂದ್ರ ಇರ್ತಾರೆ. ಸೊ ಆಗ ಹನುಮಂತ ಹಾರಿ ಬರ್ತಾ ಇರ್ತಾರೆ ಇದೇ ಮಾಲ್ಯವಂತ ಬೆಟ್ಟದ ಮೇಲೆ. ನೋಡ್ತಾರೆ ಶ್ರೀರಾಮಚಂದ್ರ ಕುಸಿದು ಬಿದ್ದಿರೋದನ್ನು. ಆಗ ಆ್ಯಕ್ಚುಲಿ ಥಿಂಕ್ ಮಾಡ್ತಾರೆ, ನಾನು ಏನನ್ನ ಹೇಳಬೇಕು ಅಂತ. ನಾವಾಗಿದ್ದರೆ ನಮ್ಮನ್ನು ನಾವು ಕೊಂಡಾಡ್ಕೊಂಡ್ಬಿಡ್ತಿದ್ವಿ. ಯಾಕಂದರೆ 3 ದಿಕ್ಕಿಗೆ ಹೋಗಿರೋ ಸೈನ್ಯ ಏನೂ ಕೂಡ ಪತ್ತೆ ಹಚ್ಕೊಂಡು ಬಂದಿಲ್ಲ. ಆದರೆ ನಾನೊಬ್ಬನೇ ಸೀತಾದೇವಿಯನ್ನು ಕಂಡಿಡ್ಕೊಂಡು ಬಂದಿದ್ದೀನಿ ಅಂತ. ಆದರೆ ಹನುಮಂತ ಆಗಿ ಮಾಡಲಿಲ್ಲ. ಹನುಮಂತ ಥಿಂಕ್ ಮಾಡ್ತಾ ಇದ್ದಾರೆ, ನಾನು ರಾಮಚಂದ್ರನಿಗೆ ಏನನ್ನ ಹೇಳಿದರೆ ರಾಮಚಂದ್ರ ಇಮಿಡಿಯೇಟ್ಲಿ ಹ್ಯಾಪಿ ಆಗ್ತಾರೆ, ಇಮಿಡಿಯೇಟ್ಲಿ ಎದ್ದೇಳ್ತಾರೆ ಅಂತ. ಆವಾಗ ಕೂಲಂಕುಷವಾಗಿ ಸೂಕ್ಷ್ಮವಾಗಿ ಯೋಚಿಸ್ತಾರೆ, ನಾನು ಸೀತಾದೇವಿಯನ್ನು ಕಂಡು ಹಿಡಿದೆ ಅಂತ ಅಂದರೆ ಮೊದಲು ನಾನು ಅಂತ ಬಂದರೆ ನಾನು ಆದಮೇಲೆ ಏನು ಬೇಕಾದ್ರೂ ಆಗಿರ್ಬೋದು ಮ್ಯಾಟರ್. ಸೊ ಹಾಗಾಗಿ ನಾನು ಅನ್ನೋದನ್ನ ನಾನು ಉಪಯೋಗಿಸಬಾರ್ದು ಅಂತ. ಅದೇ ಸೀತಾದೇವಿ ಅಂತ ನಾನು ಮೊದಲು ಉಪಯೋಗಿಸಿದ್ರೆ ಸೀತಾದೇವಿಗೆ ಏನು ಬೇಕಾದ್ರೂ ಆಗಿರ್ಬೋದು ಅಂತ ರಾಮಚಂದ್ರ ಉದ್ವೇಗಕ್ಕೆ ಒಳಗೆ ಬೀಳ್ತಾರೆ. ಸೊ ಅದಕ್ಕೆ ಹನುಮಂತ ಉಪಯೋಗಿಸಿದ್ದು ಕಂಡು ಹಿಡಿದೆ ಸೀತಾದೇವಿಯನ್ನು ನಾನು ಅಂತ. ಅಂದರೆ ಇದು ವ್ಯಾಕರಣದಲ್ಲಿ ತಪ್ಪಾಗಿರ್ಬೋದು, ಆದರೆ ಕಮ್ಯುನಿಕೇಷನಲ್ಲಿ ಬಂದರೆ ಇನ್ನೊಬ್ಬ ವ್ಯಕ್ತಿ ನಮ್ಮಿಂದ ಏನು ಬಯಸ್ತಿದ್ದಾನೆ ಕೇಳಲಿಕ್ಕೆ ಅದನ್ನು ನಾವು ಮೊದಲು ಹೇಳಬೇಕು. ಅದೇ ಕಮ್ಯುನಿಕೇಷನ್. ಅದಕ್ಕೆ ಸಂಸ್ಕೃತದಲ್ಲಿ ಹನುಮಂತ ಹೇಳಿದ್ದು ದೃಷ್ಟ್ವಾ ಸೀತಾ ಅಹಂ ಅಂತ. ಅಂದರೆ ನೋಡಿದೆ ಸೀತಾದೇವಿಯನ್ನು ನಾನು ಅಂತ. ಆಗ ರಾಮಚಂದ್ರ ಥಿಂಕ್ ಮಾಡ್ತಾರೆ, ನೋಡಿದೆ ಅಂದ ತಕ್ಷಣ ಓ ಏನೋ ನೋಡಿದ್ದಾರೆ, ಆಮೇಲೆ ಸೀತಾದೇವಿ ಅಯ್ಯೋ ಸೀತಾದೇವಿಯನ್ನು ನೋಡಿದ್ದಾರೆ ಅಂತ, ಆಮೇಲೆ ನಾನು ಯಾರು ಹನುಮಂತ ನೋಡಿದ್ದಾರೆ ಅಂತ. ಸೊ ಫೈನಲಿ ಸೀತಾದೇವಿ ಸಿಕ್ಕರು ಅಂತ ರಾಮಚಂದ್ರನಿಗೆ ಕನ್ಫರ್ಮ್ ಆಗುತ್ತೆ. ನೆಕ್ಸ್ಟ್ ಒನ್ ಬಂದು ಅಟ್ಮೋಸ್ಟ್ ಹ್ಯುಮಿಲಿಟಿ, ಅಂದರೆ ನಮ್ರತೆ. ಯಾವಾಗ ಹನುಮಂತ ರಾವಣನ ಮುಂದೆ ಹೋಗ್ತಾನೆ ಆಗ ರಾವಣ ಕೇಳ್ತಾನೆ ಯಾರು ನೀನು ಅಂತ. ಆಗ ಹನುಮಂತ ತುಂಬ ಅವನ ಬಗ್ಗೆ ಹೇಳ್ಕೊಬೋದಿತ್ತು, ನಾನು ಅಷ್ಟಸಿದ್ಧಿಯನ್ನು ಪಡೆದವನು, ನಾನು ಕೇಸರಿ ರಾಜನ ಮಗ, ನಾನು ಈ ಸಮುದ್ರವನ್ನು ದಾಟಿ ಬಂದವನು, ಈ ಥರ ತುಂಬ ಹನುಮಂತ ತನ್ನ ಬಗ್ಗೆ ತಾನು ಹೇಳ್ಕೊಬೋದಿತ್ತು. ಆದರೆ ಹನುಮಂತ ಹೇಳಿದ್ದು ನಾನು ರಾಮನ ಬಂಟ ಅಂತ, ಅಂದರೆ ನಾನು ರಾಮನ ಸೇವಕ ಅಂತ. ಈ ಕ್ವಾಲಿಟಿನ ಶ್ರೀಲ ಪ್ರಭುಪಾದರು ಹ್ಯುಮಿಲಿಟಿ ಅಂತ ಕರೀತಾರೆ, ಅಂದರೆ ರಿಯಲ್ ಈಗೋ ಅಂತ ಕರೀತಾರೆ. ಸೊ ಫೇಕ್ ಈಗೋ ಅಂತ ಅಂದರೆ ತನ್ನ ಬಾಡಿಲಿ ಐಡೆಂಟಿಟಿನ ಅವನು ಇನ್ನೊಬ್ಬರಿಗೆ ತೋರಿಸ್ಕೊಳ್ಳೋದನ್ನ ಅದು ಫೇಕ್ ಈಗೋ ಅಂತ ಕರಿತೀವಿ. ಯಾವುದು ನಾವು ಅಲ್ಲ ಅದನ್ನು ನಾವು ಅದು ಅಂತ ಅಂದ್ಕೊಂಡಾಗ ಅದು ಫೇಕ್ ಈಗೋ ಆಗುತ್ತೆ. ಭಗವದ್ಗೀತೆ ಪ್ರಕಾರ ಶ್ರೀಕೃಷ್ಣ ಹೇಳುವಂತೆ ನಾವು ಈ ಬಾಡಿ ಈ ದೇಹ ಅಲ್ಲ, ನಾವು ಆತ್ಮ. ಅದನ್ನು ಪರ್ಫೆಕ್ಟ್ಲಿ ಹನುಮಂತ ರಿಯಲೈಸ್ ಮಾಡ್ಕೊಂಡಿರ್ತಾರೆ. ಹಾಗೆ ಭಗವದ್ಗೀತೆಯಲ್ಲಿ ಅರ್ಜುನ ಹೇಳುವಂತೆ ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್ ಅಂತ, ಅಂದರೆ ನಾನು ನಿಮಿತ್ತ ಮಾತ್ರ, ನಿನ್ನ ಇನ್ಸ್ಟ್ರೂಮೆಂಟ್ ನಾನು. ಅದನ್ನು ಕೂಡ ಹನುಮಂತ ಪರ್ಫೆಕ್ಟ್ಲಿ ನಮಗೆ ತೋರಿಸ್ತಾರೆ. ಎಂತೆಂಥ ದೊಡ್ಡ ಸೇವೆ, ರಾಮ ಸೇತುವನ್ನು ಕಟ್ಟೋದಾಗಿರ್ಬೋದು, ಸೀತಾದೇವಿಯನ್ನು ಹುಡುಕಿ ಫೈಂಡ್ ಔಟ್ ಮಾಡಿ ಮತ್ತು ರಾಮಚಂದ್ರನಿಗೆ ಬಂದು ಹೇಳೋದಾಗಿರ್ಬೋದು, ಮತ್ತು ರಾವಣನ ಮೇಲೆ ಯುದ್ಧ ಮಾಡಿ ರಾವಣನ ಸೋಲಿಸೋದಾಗಿರ್ಬೋದು, ಇದನ್ನೆಲ್ಲ ಇಷ್ಟು ದೊಡ್ಡ ಸೇವೆಗಳನ್ನ ಮಾಡಿದರೂ ಕೂಡ ಹನುಮಂತ ಮಾತ್ರ ಹಂಬಲ್ ಆಗಿ ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್, ಅಂದರೆ ನಾನು ಬರೀ ನಿನ್ನ ಇನ್ಸ್ಟ್ರೂಮೆಂಟ್, ನೀನೇ ನನ್ನ ಕೆಲಸಗಳನ್ನೆಲ್ಲ ಮಾಡಿಸ್ತಾ ಇರೋದು ಅನ್ನೋ ಭಾವದಲ್ಲಿದ್ದು. ಈ ಕ್ವಾಲಿಟಿಗೆ ಆ್ಯಕ್ಚುಲಿ ಭಗವಂತ ಅಟ್ರ್ಯಾಕ್ಟ್ ಆಗೋದು, ಅಂದರೆ ಆಕರ್ಷಿಸಲ್ಪಡೋದು. ಒಂದೇ ಮೈಂಡ್ ಕಂಟ್ರೋಲ್, ಮನಸ್ಸಿನ ನಿಗ್ರಹತೆ. ನಮಗೆಲ್ಲ ನೋಡ್ಬೋದು, ಏನೇ ಕಾರ್ಯ ಮಾಡಬೇಕಾದ್ರೂ ಕೂಡ ಮೈಂಡ್ ಕಂಟ್ರೋಲ್ ಅನ್ನೋದು ಅಟ್ಮೋಸ್ಟ್ ಇಂಪಾರ್ಟೆಂಟ್ ಅಂತ. ನಮ್ಮ ಮೊಬೈಲಿಗೆ ಬರೋ ಒಂದು ಆ್ಯಡ್ ಅಥವಾ ಒಂದು ನೋಟಿಫಿಕೇಶನ್ ಕೂಡ ನಮ್ಮನ್ನು ಡಿಸ್ಟ್ರಾಕ್ಟ್ ಮಾಡಿ ಹಾಕತ್ತೆ, ನಮ್ಮ ಮನಸ್ಸಿನ ನಿಗ್ರಹತೆಯನ್ನು ಕೆಡಿಸಿ ಹಾಕತ್ತೆ. ಆದರೆ ನಾವು ಹನುಮಂತನಿಂದ ಕಲಿಬೋದು. ಯಾವಾಗ ಲಂಕಾಕ್ಕೆ ಸೀತಾಮಾತೆಯನ್ನು ಹುಡುಕ್ಲಿಕ್ಕೆ ಅಂತ ಹೋಗ್ತಾರೆ ಆಗ ರಾವಣನ ಅರಮನೆಯೊಳಗೆ ಹೋಗ್ತಾರೆ, ಅರಮನೆಯೊಳಗಿದ್ದ ಅವನ ಕೊಠಡಿಯೊಳಗೂ ಹೋಗ್ತಾರೆ. ಆ ಕೊಠಡಿಯೊಳಗೆ ನೋಡ್ತಾರೆ, ಅಲ್ಲಿ ರಾವಣನ ಎಷ್ಟೋ ಜನ ಹೆಂಗಸರು ಅರ್ಧಬರ್ಧ ಬಟ್ಟೆಯನ್ನಲ್ಲಿರ್ತಾರೆ, ಹಾಕಿರೋ ಒಡವೆಗಳೆಲ್ಲ ಉದುರೋಗಿರುತ್ತೆ, ಮತ್ತು ಅರ್ಧಬರ್ಧ ನಿದ್ದೆನಲ್ಲೂ ಕೂಡ ಇರ್ತಾರೆ. ಅದನ್ನು ನೋಡಿದ ಮೇಲೂ ಕೂಡ ಹನುಮಂತನ ಮನಸ್ಸು 1 ಇಂಚು ಜಾರೋದಿಲ್ಲ ಅಂತ ವಾಲ್ಮೀಕಿ ಮುನಿಗಳು ಸುಂದರಕಾಂಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ಇದನ್ನು ಅಚ್ಚು ಮಾಡಿದ ಹೇಗೆ ಚಾಣಕ್ಯ ಪಂಡಿತರು ಹೇಳೋ ಹಾಗೆ ಮಾತ್ರಾವತ್ ಪರದಾರೇಶು ಲೋಷವತ್ ಪರದ್ರವೇಶು ಅಂತ. ಹಾಗಂದರೆ ತನ್ನ ಹೆಂಡತಿಯನ್ನು ಬಿಟ್ಟು ಬೇರೆ ಯಾವ ಹೆಣ್ಣು ಮಕ್ಕಳನ್ನು ಕೂಡ ಕೆಟ್ಟ ದೃಷ್ಟಿಯಲ್ಲಿ ನೋಡದೆ ಅವರನ್ನು ತಾಯಿಯ ಸ್ಥಾನದಲ್ಲಿ ಯಾರು ನೋಡ್ತಾರೆ ಅವನೇ ನಿಜವಾದ ಕ್ಯಾರೆಕ್ಟರ್ ಇರೋನು ಅಂತ. ಇನ್ನೂ ಆಳವಾಗಿ ನಾವು ಕೃಷ್ಣ ಹೇಳೋ ಭಗವದ್ಗೀತೆಯಲ್ಲಿ ನೋಡಿದ್ರೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಸುನೀಚೈವ ಸುಪಾಕೇಶ ಪಂಡಿತ ಸಮದರ್ಶಿನ ಅಂತ ಕೃಷ್ಣ ಹೇಳ್ತಾರೆ. ಹಾಗಂದ್ರೆ ಯಾರು ವಿದ್ಯಾವಂತ, ಯಾರು ಯಾವುದೇ ಪ್ರಾಣಿ ಪಕ್ಷಿಗಳನ್ನಾಗಿರಲಿ, ಬ್ರಾಹ್ಮಣನಾಗಲಿ, ಕ್ಷತ್ರಿಯನಾಗಲಿ, ಯಾರೇ ಆಗಲಿ, ಯಾವುದೇ ಜೀವ ಸಂಕುಲ ಚರಾಚರಗಳನ್ನಾಗಲಿ ಸಮಾನ ದೃಷ್ಟಿಯಿಂದ ನೋಡ್ತಾನೆ ಅವನೇ ವಿದ್ಯಾವಂತ ಅಂತ. ಇದನ್ನ ಯಾವ ರೀತಿ ನೋಡೋದು ಅಂತಂದರೆ 2ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನೀನು ಈ ದೇಹವಲ್ಲ ಆತ್ಮ ಅಂತ. ಮತ್ತು ಈ ಆತ್ಮಕ್ಕೆ ಗಂಡು ಅನ್ನೋದಿಲ್ಲ, ಹೆಣ್ಣು ಅನ್ನೋದಿಲ್ಲ, ಮತ್ತು ಸಾವು ಕೂಡ ಇಲ್ಲ, ಮತ್ತು ಯಾರು ಕೂಡ ಸಾಯಿಸೋ ಕೂಡ ಆಗೋದಿಲ್ಲ. ಈ ಆತ್ಮ ಯಾವಾಗ ಹೆಣ್ಣಿನ ಶರೀರ ಧರಿಸುತ್ತೆ ಅದು ತನ್ನನ್ನು ಹೆಣ್ಣು ಅಂದ್ಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಯಾವಾಗ ಪುರುಷನ ದೇಹ ಧರಿಸುತ್ತೆ ಅದು ಪುರುಷ ಅಂತ ಅಂದ್ಕೊಳ್ಳುತ್ತೆ. ಸೊ ಈ ನಾಲೆಜ್ ಯಾರಿಗಿರುತ್ತೆ ಮತ್ತು ಈ ನಾಲೆಜ್ನ ಯಾರು ರಿಯಲೈಸ್ ಮಾಡ್ಕೊಂಡಿರ್ತಾರೆ, ಜಸ್ಟ್ ತಿಳ್ಕೊಳ್ಳೋದಲ್ಲ, ಅದನ್ನು ಯಾರು ರಿಯಲೈಸ್ ಮಾಡ್ಕೊಂಡಿರ್ತಾರೆ, ಅಂದರೆ ಯಾರು ಅದನ್ನು ಜಾಗೃತಗೊಳಿಸ್ಕೊಂಡಿರ್ತಾರೆ, ಅವರಿಗೆ ಈ ಮನಸ್ಸಿನ ನಿಗ್ರಹತೆ ತುಂಬ ಈಸಿಯಾಗಿ ಬರುತ್ತೆ. ಕನ್ಕ್ಲೂಡಿಂಗ್ಲಿ ಹೇಳ್ಬೇಕಂದ್ರೆ ಸೀಯಿಂಗ್ ದ ಥಿಂಗ್ಸ್ ವಿತ್ ಐಸ್ ಆಫ್ ನಾಲೆಡ್ಜ್, ಅಂದರೆ ಜ್ಞಾನದ ಚಕ್ಷು, ಅಂದರೆ ಜ್ಞಾನದ ಕಣ್ಣುಗಳಿಂದ ನೋಡೋದು. ಇದು ಒಂದಾದರೆ, ಎರಡನೇದು ಹನುಮಂತನಿಗೆ ಹೆಲ್ಪ್ ಆಗಿದ್ದು ಈ ಮನಸ್ಸಿನ ನಿಗ್ರಹತೆಯನ್ನು ಅಚೀವ್ ಮಾಡಲಿಕ್ಕೆ ಅದು ಹೈಯರ್ ವಿಷನ್. ಹೈಯರ್ ವಿಷನ್ ಏನಿತ್ತು, ರಾಮನ ಸರ್ವಿಸ್, ರಾಮನ ಸೇವೆ, ಅದೇ ಮುಖ್ಯವಾಗಿತ್ತು. ಸೊ ಆ ಗೋಲ್ನ ಇಟ್ಕೊಂಡು ಅವನು ಅಚೀವ್ ಮಾಡಬೇಕು ಅಂತ ಇದ್ದಾಗ
ಈ ಡಿಸ್ಟ್ರಾಕ್ಷನ್ ಆಗಿರ್ಬೋದು ಅಥವಾ ಇಂದ್ರಿಯಗಳು ಡಿಮ್ಯಾಂಡ್ ಮಾಡೋ ಆಟಕ್ಕೆ ಅವರು ಬೀಳೋದಿಲ್ಲ. ಮತ್ತು ಭಗವದ್ಗೀತೆಯಲ್ಲಿ ಅರ್ಜುನ ಕೇಳ್ತಾನೆ, ನಾನು ಒಂದು ಕೆಲಸವನ್ನು ಮಾಡಬಾರ್ದು ಅಂತ ಇರ್ತೀನಿ, ಅದು ತಪ್ಪು ಅಂತ ನನಗೆ ಗೊತ್ತಿದೆ, ಅಂದರೂ ಕೂಡ ನನ್ನೊಳಗಿಂದ ಏನೋ ಒಂದು ಮೋಟಿವೇಶನ್ ಬಂದು ಅದು ಮಾಡಿಸುತ್ತೆ, ಅದೇನು ಕೃಷ್ಣ ಅಂತ. ಆಗ ಕೃಷ್ಣ ಹೇಳ್ತಾರೆ, ಅದು ಲಸ್ಟ್ ಅಂತ, ಕಾಮ ಇಹವೈರಿಣಃ ಅಂತ. ಅಂದರೆ ಕಾಮ ಅನ್ನೋದು ಎಟರ್ನಲ್ ಎನಿಮಿ ಆಫ್ ದ ಸೌಲ್ ಅಂತ. ಸೊ ಈ ಲಸ್ಟನ್ನು ಗೆಲ್ಲಲಿಕ್ಕೆ ನಾವು 2 ಥಿಂಗ್ನ ಡಿಸ್ಕಸ್ ಮಾಡಿದ್ವಿ. ಒಂದು, ಜ್ಞಾನದ ಕಣ್ಣಿನಿಂದ ಪ್ರಪಂಚವನ್ನು ನೋಡೋದು. ಎರಡನೇದು ಬಂದು ಹೈಯರ್ ವಿಷನ್, ಅಂದರೆ ಆ ಸುಪ್ರೀಂ ಕಾಸ್ಗೋಸ್ಕರ ನಾವು ನಮ್ಮ ಲೈಫನ್ನು ಅಲೈನ್ ಮಾಡಿಕೊಂಡು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು. ನಾನು ಇನ್ನೊಂದು ಕೂಡ ಆ್ಯಡ್ ಮಾಡಬೇಕಂತ ಇದ್ದೀನಿ, ಮೂರನೇದು, ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಅಂತ ಯಾವಾಗಲೂ ಹನುಮಂತ ಈ ಮಂತ್ರವನ್ನು ಜಪಿಸ್ತಾನೆ ಇದ್ರು. ಸೊ ಇದರಿಂದ ಕೂಡ ನಮಗೆ ಮೈಂಡ್ ಕಂಟ್ರೋಲಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ನಾವು ಲಾಸ್ಟ್ ವೀಡಿಯೋದಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ. ಅದು ವಿಡಿಯೋ ನೇಮ್ ಬಂದುಬಿಟ್ಟು ಮನಸ್ಸಿನ ಏಕಾಗ್ರತೆ ಅಂತ. ನಿಮ್ಗೆ ಬೇಕಂದರೆ ಅಲ್ಲಿ ಹೋಗಿ ನೋಡಿ. ಇಲ್ಲಿ ತನಕ ಡಿಸ್ಕಸ್ ಮಾಡಿದ ಹನುಮಂತನ ಕ್ವಾಲಿಟೀಸ್ನಲ್ಲಿ ನಿಮಗೆ ಯಾವುದು ಅಟ್ಮೋಸ್ಟ್ ಇನ್ಸ್ಪೈರ್ ಮಾಡ್ತು ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಹನುಮಂತನ ಗುಣಗಳು ಅಪಾರ, ಅಮೋಘ ಮತ್ತು ಅಪರಿಮಿತ. ಸೊ ನಾನು ಬೆರಳೆಣಿಕೆಯಷ್ಟು ಗುಣಗಳನ್ನ ಮಾತ್ರ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ನಿಮಗೆ ಯಾವೆಲ್ಲ ಇನ್ಸ್ಪೈರ್ ಮಾಡಿರೋ ಗುಣಗಳಿದೆ ಅದನ್ನೆಲ್ಲ ಕಮೆಂಟ್ ಸೆಕ್ಷನ್ ಒಳಗಡೆ ಮೆನ್ಷನ್ ಮಾಡಿ. ಈ ದೈವಿಕ ಗುಣಗಳನ್ನು ನಮಗೂ ಕರುಣಿಸುವಂಥ ಹನುಮಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ, ಜೈ ಹನುಮಾನ್, ಜೈ ಶ್ರೀರಾಮ್.